ಹಾಗಾದ್ರೆ ಅತಿ ಶೀಘ್ರದಲ್ಲೇನೆ ಕರೆಂಟ್ನ ಬೆಲೆಯಲ್ಲೂ ಕೂಡ ಏರಿಕೆಯ ಶಾಕ್ ಎದುರಿಸುವ ಸಾಧ್ಯತೆ ಇದೆಯಾ? ಇದೀಗ ಗ್ರಾಹಕರ ಜೊತೆಯಲ್ಲಿ ಸಭೆಯನ್ನು ನಡೀತಾ ಇದೆ. 3 ಗಂಟೆಗೆ ಪ್ರಾರಂಭ ಆಗಿದೆ. ಆದರೆ ಸಭೆಯಿಂದ ನಿರ್ಧಾರ ಏನು ಹೊರಗೆ ಬರುತ್ತೆ ಅನ್ನೋ ಕುತೂಹಲ. ಇದರ ಜೊತೆಗೆ ಯಾವ ರೀತಿಯಾಗಿ ಕರೆಂಟ್ ಬಿಲ್ ಏರಿಕೆಯ ಶಾಕ್ ಎದುರಾಗ್ತಿದೆ ಜನರಿಗೆ ಗಮನಿಸ್ತಾ ಹೋಗೋಣ. ಯೂನಿಟ್ನ ದರ 2024-25ನೇ ಸಾಲಿನಲ್ಲಿ ಪ್ರತಿ ಯೂನಿಟ್ಗೆ ₹1.15 ಎಷ್ಟಿದೆ. ಇನ್ನು ಮುಂದಿನ ಆರ್ಥಿಕ ವರ್ಷದ ಸಾಲಿಗೆ 67 ಪೈಸೆ ಹೆಚ್ಚಳಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗ್ತಾ ಇದೆ. ಅದಾದ ಮರು ವರ್ಷ 2026-27ನೇ ಸಾಲಿಗೆ ಮತ್ತೆ 75 ಪೈಸೆ ಹೆಚ್ಚಳಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ. 2027-28ರ ಹೊತ್ತಿಗೆ 91 ಪೈಸೆ ಹೆಚ್ಚಳಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಕೆ ಮಾಡಲಾಗಿದೆ. ಇನ್ ಕೇಸ್ ಈ ಪ್ರಸ್ತಾವನೆಯನ್ನು ಅಂಗೀಕಾರ ಮಾಡಿದ್ದೇ ಆದಲ್ಲಿ ಅತಿ ಶೀಘ್ರದಲ್ಲೇ ವಿದ್ಯುತ್ ಬಳಕೆದಾರರು ಹೆಚ್ಚಿನ ದರವನ್ನು ನೀಡುವ ಅನಿವಾರ್ಯತೆ ಕೂಡ ಎದುರಾದರೂ ಅಚ್ಚರಿ ಇಲ್ಲ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವೀರೇಶ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ ವೀರೇಶ್. ಸಭೆ ಪ್ರಾರಂಭವಾಗಿದೆ. ಹಾಗಾದ್ರೆ ಅತಿ ಶೀಘ್ರದಲ್ಲೇನೆ ಕರೆಂಟ್ನ ಬೆಲೆಯಲ್ಲೂ ಕೂಡ ಏರಿಕೆಯ ಶಾಕ್ ಎದುರಿಸುವ ಸಾಧ್ಯತೆ ಇದೆಯಾ? ಇದೀಗ ಗ್ರಾಹಕರ ಜೊತೆಯಲ್ಲಿ ಸಭೆಯನ್ನು ನಡೀತಾ ಇದೆ. 3 ಗಂಟೆಗೆ ಪ್ರಾರಂಭ ಆಗಿದೆ. ಆದರೆ ಸಭೆಯಿಂದ ನಿರ್ಧಾರ ಏನು ಹೊರಗೆ ಬರುತ್ತೆ ಅನ್ನೋ ಕುತೂಹಲ. ಇದರ ಜೊತೆಗೆ ಯಾವ ರೀತಿಯಾಗಿ ಕರೆಂಟ್ ಬಿಲ್ ಏರಿಕೆಯ ಶಾಕ್ ಎದುರಾಗ್ತಿದೆ ಜನರಿಗೆ ಗಮನಿಸ್ತಾ ಹೋಗೋಣ. ಯೂನಿಟ್ನ ದರ 2024-25ನೇ ಸಾಲಿನಲ್ಲಿ ಪ್ರತಿ ಯೂನಿಟ್ಗೆ ₹1.15 ಎಷ್ಟಿದೆ. ಇನ್ನು ಮುಂದಿನ ಆರ್ಥಿಕ ವರ್ಷದ ಸಾಲಿಗೆ 67 ಪೈಸೆ ಹೆಚ್ಚಳಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗ್ತಾ ಇದೆ. ಅದಾದ ಮರು ವರ್ಷ 2026-27ನೇ ಸಾಲಿಗೆ ಮತ್ತೆ 75 ಪೈಸೆ ಹೆಚ್ಚಳಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ. 2027-28ರ ಹೊತ್ತಿಗೆ 91 ಪೈಸೆ ಹೆಚ್ಚಳಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಕೆ ಮಾಡಲಾಗಿದೆ. ಇನ್ ಕೇಸ್ ಈ ಪ್ರಸ್ತಾವನೆಯನ್ನು ಅಂಗೀಕಾರ ಮಾಡಿದ್ದೇ ಆದಲ್ಲಿ ಅತಿ ಶೀಘ್ರದಲ್ಲೇ ವಿದ್ಯುತ್ ಬಳಕೆದಾರರು ಹೆಚ್ಚಿನ ದರವನ್ನು ನೀಡುವ ಅನಿವಾರ್ಯತೆ ಕೂಡ ಎದುರಾದರೂ ಅಚ್ಚರಿ ಇಲ್ಲ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವೀರೇಶ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ ವೀರೇಶ್. ಸಭೆ ಪ್ರಾರಂಭವಾಗಿದೆ. ಹಾಗಾದ್ರೆ ಅತಿ ಶೀಘ್ರದಲ್ಲೇನೆ ಕರೆಂಟ್ನ ಬೆಲೆಯಲ್ಲೂ ಕೂಡ ಏರಿಕೆಯ ಶಾಕ್ ಎದುರಿಸುವ ಸಾಧ್ಯತೆ ಇದೆಯಾ? ಇದೀಗ ಗ್ರಾಹಕರ ಜೊತೆಯಲ್ಲಿ ಸಭೆಯನ್ನು ನಡೀತಾ ಇದೆ. 3 ಗಂಟೆಗೆ ಪ್ರಾರಂಭ ಆಗಿದೆ. ಆದರೆ ಸಭೆಯಿಂದ ನಿರ್ಧಾರ ಏನು ಹೊರಗೆ ಬರುತ್ತೆ ಅನ್ನೋ ಕುತೂಹಲ. ಇದರ ಜೊತೆಗೆ ಯಾವ ರೀತಿಯಾಗಿ ಕರೆಂಟ್ ಬಿಲ್ ಏರಿಕೆಯ ಶಾಕ್ ಎದುರಾಗ್ತಿದೆ ಜನರಿಗೆ ಗಮನಿಸ್ತಾ ಹೋಗೋಣ. ಯೂನಿಟ್ನ ದರ 2024-25ನೇ ಸಾಲಿನಲ್ಲಿ ಪ್ರತಿ ಯೂನಿಟ್ಗೆ ₹1.15 ಎಷ್ಟಿದೆ. ಇನ್ನು ಮುಂದಿನ ಆರ್ಥಿಕ ವರ್ಷದ ಸಾಲಿಗೆ 67 ಪೈಸೆ ಹೆಚ್ಚಳಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗ್ತಾ ಇದೆ. ಅದಾದ ಮರು ವರ್ಷ 2026-27ನೇ ಸಾಲಿಗೆ ಮತ್ತೆ 75 ಪೈಸೆ ಹೆಚ್ಚಳಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ. 2027-28ರ ಹೊತ್ತಿಗೆ 91 ಪೈಸೆ ಹೆಚ್ಚಳಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಕೆ ಮಾಡಲಾಗಿದೆ. ಇನ್ ಕೇಸ್ ಈ ಪ್ರಸ್ತಾವನೆಯನ್ನು ಅಂಗೀಕಾರ ಮಾಡಿದ್ದೇ ಆದಲ್ಲಿ ಅತಿ ಶೀಘ್ರದಲ್ಲೇ ವಿದ್ಯುತ್ ಬಳಕೆದಾರರು ಹೆಚ್ಚಿನ ದರವನ್ನು ನೀಡುವ ಅನಿವಾರ್ಯತೆ ಕೂಡ ಎದುರಾದರೂ ಅಚ್ಚರಿ ಇಲ್ಲ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವೀರೇಶ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ ವೀರೇಶ್. ಸಭೆ ಪ್ರಾರಂಭವಾಗಿದೆ. ಹಾಗಾದ್ರೆ ಅತಿ ಶೀಘ್ರದಲ್ಲೇನೆ ಕರೆಂಟ್ನ ಬೆಲೆಯಲ್ಲೂ ಕೂಡ ಏರಿಕೆಯ ಶಾಕ್ ಎದುರಿಸುವ ಸಾಧ್ಯತೆ ಇದೆಯಾ? ಇದೀಗ ಗ್ರಾಹಕರ ಜೊತೆಯಲ್ಲಿ ಸಭೆಯನ್ನು ನಡೀತಾ ಇದೆ. 3 ಗಂಟೆಗೆ ಪ್ರಾರಂಭ ಆಗಿದೆ. ಆದರೆ ಸಭೆಯಿಂದ ನಿರ್ಧಾರ ಏನು ಹೊರಗೆ ಬರುತ್ತೆ ಅನ್ನೋ ಕುತೂಹಲ. ಇದರ ಜೊತೆಗೆ ಯಾವ ರೀತಿಯಾಗಿ ಕರೆಂಟ್ ಬಿಲ್ ಏರಿಕೆಯ ಶಾಕ್ ಎದುರಾಗ್ತಿದೆ ಜನರಿಗೆ ಗಮನಿಸ್ತಾ ಹೋಗೋಣ. ಯೂನಿಟ್ನ ದರ 2024-25ನೇ ಸಾಲಿನಲ್ಲಿ ಪ್ರತಿ ಯೂನಿಟ್ಗೆ ₹1.15 ಎಷ್ಟಿದೆ. ಇನ್ನು ಮುಂದಿನ ಆರ್ಥಿಕ ವರ್ಷದ ಸಾಲಿಗೆ 67 ಪೈಸೆ ಹೆಚ್ಚಳಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗ್ತಾ ಇದೆ. ಅದಾದ ಮರು ವರ್ಷ 2026-27ನೇ ಸಾಲಿಗೆ ಮತ್ತೆ 75 ಪೈಸೆ ಹೆಚ್ಚಳಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ. 2027-28ರ ಹೊತ್ತಿಗೆ 91 ಪೈಸೆ ಹೆಚ್ಚಳಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಕೆ ಮಾಡಲಾಗಿದೆ. ಇನ್ ಕೇಸ್ ಈ ಪ್ರಸ್ತಾವನೆಯನ್ನು ಅಂಗೀಕಾರ ಮಾಡಿದ್ದೇ ಆದಲ್ಲಿ ಅತಿ ಶೀಘ್ರದಲ್ಲೇ ವಿದ್ಯುತ್ ಬಳಕೆದಾರರು ಹೆಚ್ಚಿನ ದರವನ್ನು ನೀಡುವ ಅನಿವಾರ್ಯತೆ ಕೂಡ ಎದುರಾದರೂ ಅಚ್ಚರಿ ಇಲ್ಲ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವೀರೇಶ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ ವೀರೇಶ್. ಸಭೆ ಪ್ರಾರಂಭವಾಗಿದೆ. ಹಾಗಾದ್ರೆ ಅತಿ ಶೀಘ್ರದಲ್ಲೇನೆ ಕರೆಂಟ್ನ ಬೆಲೆಯಲ್ಲೂ ಕೂಡ ಏರಿಕೆಯ ಶಾಕ್ ಎದುರಿಸುವ ಸಾಧ್ಯತೆ ಇದೆಯಾ? ಇದೀಗ ಗ್ರಾಹಕರ ಜೊತೆಯಲ್ಲಿ ಸಭೆಯನ್ನು ನಡೀತಾ ಇದೆ. 3 ಗಂಟೆಗೆ ಪ್ರಾರಂಭ ಆಗಿದೆ. ಆದರೆ ಸಭೆಯಿಂದ ನಿರ್ಧಾರ ಏನು ಹೊರಗೆ ಬರುತ್ತೆ ಅನ್ನೋ ಕುತೂಹಲ. ಇದರ ಜೊತೆಗೆ ಯಾವ ರೀತಿಯಾಗಿ ಕರೆಂಟ್ ಬಿಲ್ ಏರಿಕೆಯ ಶಾಕ್ ಎದುರಾಗ್ತಿದೆ ಜನರಿಗೆ ಗಮನಿಸ್ತಾ ಹೋಗೋಣ. ಯೂನಿಟ್ನ ದರ 2024-25ನೇ ಸಾಲಿನಲ್ಲಿ ಪ್ರತಿ ಯೂನಿಟ್ಗೆ ₹1.15 ಎಷ್ಟಿದೆ. ಇನ್ನು ಮುಂದಿನ ಆರ್ಥಿಕ ವರ್ಷದ ಸಾಲಿಗೆ 67 ಪೈಸೆ ಹೆಚ್ಚಳಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗ್ತಾ ಇದೆ. ಅದಾದ ಮರು ವರ್ಷ 2026-27ನೇ ಸಾಲಿಗೆ ಮತ್ತೆ 75 ಪೈಸೆ ಹೆಚ್ಚಳಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ. 2027-28ರ ಹೊತ್ತಿಗೆ 91 ಪೈಸೆ ಹೆಚ್ಚಳಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಕೆ ಮಾಡಲಾಗಿದೆ. ಇನ್ ಕೇಸ್ ಈ ಪ್ರಸ್ತಾವನೆಯನ್ನು ಅಂಗೀಕಾರ ಮಾಡಿದ್ದೇ ಆದಲ್ಲಿ ಅತಿ ಶೀಘ್ರದಲ್ಲೇ ವಿದ್ಯುತ್ ಬಳಕೆದಾರರು
ಹೆಚ್ಚಿನ ದರವನ್ನ ನೀಡುವ ಅನಿವಾರ್ಯತೆ ಕೂಡ ಎದುರಾದ್ರೂ ಅಚ್ಚರಿ ಇಲ್ಲ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವೀರೇಶ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ ವೀರೇಶ್. ಸಭೆ ಪ್ರಾರಂಭವಾಗಿದೆ, ಹಾಗಾದ್ರೆ ಅತಿ ಶೀಘ್ರದಲ್ಲೇನೆ ಕರೆಂಟ್ನ ಬೆಲೆಯಲ್ಲೂ ಕೂಡ ಏರಿಕೆಯ ಶಾಕ್ ಎದುರಿಸುವ ಸಾಧ್ಯತೆ ಇದೆಯಾ? ಇದೀಗ ಗ್ರಾಹಕರ ಜೊತೆಯಲ್ಲಿ ಸಭೆಯನ್ನು ನಡೀತಾ ಇದೆ, 3 ಗಂಟೆಗೆ ಪ್ರಾರಂಭ ಆಗಿದೆ. ಆದರೆ ಸಭೆಯಿಂದ ನಿರ್ಧಾರ ಏನು ಹೊರಗೆ ಬರುತ್ತೆ ಅನ್ನೋ ಕುತೂಹಲ. ಇದರ ಜೊತೆಗೆ ಯಾವ ರೀತಿಯಾಗಿ ಕರೆಂಟ್ ಬಿಲ್ ಏರಿಕೆಯ ಶಾಕ್ ಎದುರಾಗ್ತಿದೆ ಜನರಿಗೆ ಗಮನಿಸ್ತಾ ಹೋಗೋಣ. ಯೂನಿಟ್ನ ದರ 2024-25ನೇ ಸಾಲಿನಲ್ಲಿ ಪ್ರತಿ ಯೂನಿಟ್ಗೆ ₹1.15 ಎಷ್ಟಿದೆ. ಇನ್ನು ಮುಂದಿನ ಆರ್ಥಿಕ ವರ್ಷದ ಸಾಲಿಗೆ 67 ಪೈಸೆ ಹೆಚ್ಚಳಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗ್ತಾ ಇದೆ. ಅದಾದ ಮರು ವರ್ಷ 2026-27ನೇ ಸಾಲಿಗೆ ಮತ್ತೆ 75 ಪೈಸೆ ಹೆಚ್ಚಳಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ. 2027-28ರ ಹೊತ್ತಿಗೆ 91 ಪೈಸೆ ಹೆಚ್ಚಳಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಕೆ ಮಾಡಲಾಗಿದೆ. ಇನ್ ಕೇಸ್ ಈ ಪ್ರಸ್ತಾವನೆಯನ್ನ ಅಂಗೀಕಾರ ಮಾಡಿದ್ದೇ ಆದಲ್ಲಿ ಅತಿ ಶೀಘ್ರದಲ್ಲೇ ವಿದ್ಯುತ್ ಬಳಕೆದಾರರು ಹೆಚ್ಚಿನ ದರವನ್ನ ನೀಡುವ ಅನಿವಾರ್ಯತೆ ಕೂಡ ಎದುರಾದ್ರೂ ಅಚ್ಚರಿ ಇಲ್ಲ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವೀರೇಶ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ ವೀರೇಶ್. ಸಭೆ ಪ್ರಾರಂಭವಾಗಿದೆ, ಹಾಗಾದ್ರೆ ಅತಿ ಶೀಘ್ರದಲ್ಲೇನೆ ಕರೆಂಟ್ನ ಬೆಲೆಯಲ್ಲೂ ಕೂಡ ಏರಿಕೆಯ ಶಾಕ್ ಎದುರಿಸುವ ಸಾಧ್ಯತೆ ಇದೆಯಾ? ಇದೀಗ ಗ್ರಾಹಕರ ಜೊತೆಯಲ್ಲಿ ಸಭೆಯನ್ನು ನಡೀತಾ ಇದೆ, 3 ಗಂಟೆಗೆ ಪ್ರಾರಂಭ ಆಗಿದೆ. ಆದರೆ ಸಭೆಯಿಂದ ನಿರ್ಧಾರ ಏನು ಹೊರಗೆ ಬರುತ್ತೆ ಅನ್ನೋ ಕುತೂಹಲ. ಇದರ ಜೊತೆಗೆ ಯಾವ ರೀತಿಯಾಗಿ ಕರೆಂಟ್ ಬಿಲ್ ಏರಿಕೆಯ ಶಾಕ್ ಎದುರಾಗ್ತಿದೆ ಜನರಿಗೆ ಗಮನಿಸ್ತಾ ಹೋಗೋಣ. ಯೂನಿಟ್ನ ದರ 2024-25ನೇ ಸಾಲಿನಲ್ಲಿ ಪ್ರತಿ ಯೂನಿಟ್ಗೆ ₹1.15 ಎಷ್ಟಿದೆ. ಇನ್ನು ಮುಂದಿನ ಆರ್ಥಿಕ ವರ್ಷದ ಸಾಲಿಗೆ 67 ಪೈಸೆ ಹೆಚ್ಚಳಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗ್ತಾ ಇದೆ. ಅದಾದ ಮರು ವರ್ಷ 2026-27ನೇ ಸಾಲಿಗೆ ಮತ್ತೆ 75 ಪೈಸೆ ಹೆಚ್ಚಳಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ. 2027-28ರ ಹೊತ್ತಿಗೆ 91 ಪೈಸೆ ಹೆಚ್ಚಳಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಕೆ ಮಾಡಲಾಗಿದೆ. ಇನ್ ಕೇಸ್ ಈ ಪ್ರಸ್ತಾವನೆಯನ್ನ ಅಂಗೀಕಾರ ಮಾಡಿದ್ದೇ ಆದಲ್ಲಿ ಅತಿ ಶೀಘ್ರದಲ್ಲೇ ವಿದ್ಯುತ್ ಬಳಕೆದಾರರು ಹೆಚ್ಚಿನ ದರವನ್ನ ನೀಡುವ ಅನಿವಾರ್ಯತೆ ಕೂಡ ಎದುರಾದ್ರೂ ಅಚ್ಚರಿ ಇಲ್ಲ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವೀರೇಶ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ ವೀರೇಶ್. ಸಭೆ ಪ್ರಾರಂಭವಾಗಿದೆ, ಹಾಗಾದ್ರೆ ಅತಿ ಶೀಘ್ರದಲ್ಲೇನೆ ಕರೆಂಟ್ನ ಬೆಲೆಯಲ್ಲೂ ಕೂಡ ಏರಿಕೆಯ ಶಾಕ್ ಎದುರಿಸುವ ಸಾಧ್ಯತೆ ಇದೆಯಾ? ಇದೀಗ ಗ್ರಾಹಕರ ಜೊತೆಯಲ್ಲಿ ಸಭೆಯನ್ನು ನಡೀತಾ ಇದೆ, 3 ಗಂಟೆಗೆ ಪ್ರಾರಂಭ ಆಗಿದೆ. ಆದರೆ ಸಭೆಯಿಂದ ನಿರ್ಧಾರ ಏನು ಹೊರಗೆ ಬರುತ್ತೆ ಅನ್ನೋ ಕುತೂಹಲ. ಇದರ ಜೊತೆಗೆ ಯಾವ ರೀತಿಯಾಗಿ ಕರೆಂಟ್ ಬಿಲ್ ಏರಿಕೆಯ ಶಾಕ್ ಎದುರಾಗ್ತಿದೆ ಜನರಿಗೆ ಗಮನಿಸ್ತಾ ಹೋಗೋಣ. ಯೂನಿಟ್ನ ದರ 2024-25ನೇ ಸಾಲಿನಲ್ಲಿ ಪ್ರತಿ ಯೂನಿಟ್ಗೆ ₹1.15 ಎಷ್ಟಿದೆ. ಇನ್ನು ಮುಂದಿನ ಆರ್ಥಿಕ ವರ್ಷದ ಸಾಲಿಗೆ 67 ಪೈಸೆ ಹೆಚ್ಚಳಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗ್ತಾ ಇದೆ. ಅದಾದ ಮರು ವರ್ಷ 2026-27ನೇ ಸಾಲಿಗೆ ಮತ್ತೆ 75 ಪೈಸೆ ಹೆಚ್ಚಳಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ. 2027-28ರ ಹೊತ್ತಿಗೆ 91 ಪೈಸೆ ಹೆಚ್ಚಳಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಕೆ ಮಾಡಲಾಗಿದೆ. ಇನ್ ಕೇಸ್ ಈ ಪ್ರಸ್ತಾವನೆಯನ್ನ ಅಂಗೀಕಾರ ಮಾಡಿದ್ದೇ ಆದಲ್ಲಿ ಅತಿ ಶೀಘ್ರದಲ್ಲೇ ವಿದ್ಯುತ್ ಬಳಕೆದಾರರು ಹೆಚ್ಚಿನ ದರವನ್ನ ನೀಡುವ ಅನಿವಾರ್ಯತೆ ಕೂಡ ಎದುರಾದ್ರೂ ಅಚ್ಚರಿ ಇಲ್ಲ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವೀರೇಶ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ ವೀರೇಶ್. ಸಭೆ ಪ್ರಾರಂಭವಾಗಿದೆ, ಹಾಗಾದ್ರೆ ಅತಿ ಶೀಘ್ರದಲ್ಲೇನೆ ಕರೆಂಟ್ನ ಬೆಲೆಯಲ್ಲೂ ಕೂಡ ಏರಿಕೆಯ ಶಾಕ್ ಎದುರಿಸುವ ಸಾಧ್ಯತೆ ಇದೆಯಾ? ಇದೀಗ ಗ್ರಾಹಕರ ಜೊತೆಯಲ್ಲಿ ಸಭೆಯನ್ನು ನಡೀತಾ ಇದೆ, 3 ಗಂಟೆಗೆ ಪ್ರಾರಂಭ ಆಗಿದೆ. ಆದರೆ ಸಭೆಯಿಂದ ನಿರ್ಧಾರ ಏನು ಹೊರಗೆ ಬರುತ್ತೆ ಅನ್ನೋ ಕುತೂಹಲ. ಇದರ ಜೊತೆಗೆ ಯಾವ ರೀತಿಯಾಗಿ ಕರೆಂಟ್ ಬಿಲ್ ಏರಿಕೆಯ ಶಾಕ್ ಎದುರಾಗ್ತಿದೆ ಜನರಿಗೆ ಗಮನಿಸ್ತಾ ಹೋಗೋಣ. ಯೂನಿಟ್ನ ದರ 2024-25ನೇ ಸಾಲಿನಲ್ಲಿ ಪ್ರತಿ ಯೂನಿಟ್ಗೆ ₹1.15 ಎಷ್ಟಿದೆ. ಇನ್ನು ಮುಂದಿನ ಆರ್ಥಿಕ ವರ್ಷದ ಸಾಲಿಗೆ 67 ಪೈಸೆ ಹೆಚ್ಚಳಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗ್ತಾ ಇದೆ. ಅದಾದ ಮರು ವರ್ಷ 2026-27ನೇ ಸಾಲಿಗೆ ಮತ್ತೆ 75 ಪೈಸೆ ಹೆಚ್ಚಳಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ. 2027-28ರ ಹೊತ್ತಿಗೆ 91 ಪೈಸೆ ಹೆಚ್ಚಳಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಕೆ ಮಾಡಲಾಗಿದೆ. ಇನ್ ಕೇಸ್ ಈ ಪ್ರಸ್ತಾವನೆಯನ್ನ ಅಂಗೀಕಾರ ಮಾಡಿದ್ದೇ ಆದಲ್ಲಿ ಅತಿ ಶೀಘ್ರದಲ್ಲೇ ವಿದ್ಯುತ್ ಬಳಕೆದಾರರು ಹೆಚ್ಚಿನ ದರವನ್ನ ನೀಡುವ ಅನಿವಾರ್ಯತೆ ಕೂಡ ಎದುರಾದ್ರೂ ಅಚ್ಚರಿ ಇಲ್ಲ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವೀರೇಶ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ ವೀರೇಶ್. ಸಭೆ ಪ್ರಾರಂಭವಾಗಿದೆ.